ಪ್ರಜಾಮತ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬೀದರ್ ಜಿಲ್ಲೆಯ ಬಾಲ್ಕಿ ತಾಲೂಕಿನ ಜೋಳದಪಕ್ಕ ಗ್ರಾಮದಲ್ಲಿ ಅಂಗನವಾಡಿ ಶಿಕ್ಷಕಿಯಾದ ಆಶಾ ಬೇಗಂ ಅವರ ಕಿತಾಪತಿ. ದಲಿತ ಸಮಾಜಕ್ಕೆ ಅನ್ಯಾಯ ಮಾಡುತ್ತಿರುವ ಅಂಗನವಾಡಿ ಶಿಕ್ಷಕಿ ಆಶಾ ಬೇಗಂ ತನ್ನ ಅಂಗನವಾಡಿ ಕೇಂದ್ರದಲ್ಲಿ ಅಡುಗೆ ಸಹಾಯಕಿ ಹುದ್ದೆ ಅಂಕಿಅಂಶ ಪ್ರಕಾರ ದಲಿತರಿಗೆ ಮೀಸಲಿದ್ದು, ಇದನ್ನು ಗಾಳಿಗೆ ತೂರಿ ತಪ್ಪಾಗಿ ಮೇಲಿನ ಅಧಿಕಾರಿಗಳಿಗೆ ಪರಿಶಿಷ್ಟ ಪಂಗಡ ಜಾತಿ ಇದೆ ಎಂದು ವರದಿ ನೀಡಿರುತ್ತಾಳೆ. ದಲಿತ ಸಮಾಜದ ಜನಾಂಗಕ್ಕೆ ನುಂಗಲಾರದಷ್ಟು ಅವಮಾನ ಮಾಡಿದ್ದಾಳೆ ಈ ಆಶಾ ಬೇಗಂ. ಈ ಆಶಾ ಬೇಗಂನಿಂದ ನಮ್ಮ ದಲಿತ ಸಮಾಜಕ್ಕೆ ಮೇಲಿಂದ ಮೇಲೆ ಅನ್ಯಾಯ ಮಾಡ್ತಾ ಬರ್ತಿದ್ದಾಳೆ. ಅಡುಗೆ ಸಹಾಯಕಿ ದಲಿತ ಸಮಾಜಕ್ಕೆ ನೀಡಿದ್ರೆ ಇಲ್ಲಿ ಬರುವ ಮಕ್ಕಳಿಗೆ ನೀವು ಮಾಡಿರೋ ಊಟ ನೀಡಬೇಕಾ ಎಂದು ಪ್ರಶ್ನೆ ಮಾಡ್ತಾಳಂತೆ. ಈ ತರಹ ಜಾತಿ ಭೇದ ಮಾಡ್ತಿರುವ ಅಂಗನವಾಡಿ ಶಿಕ್ಷಕಿ ಇದ್ರೆ ಆ ಕೇಂದ್ರದಲ್ಲಿ ಬರುವ ಮಕ್ಕಳಿಗೆ ಎಷ್ಟು ನ್ಯಾಯ ಸಿಗ್ತದೆ ಎಂದು ಗ್ರಾಮಸ್ಥರು ಅಂಗನವಾಡಿ ಶಿಕ್ಷಕಿ ಆಶಾ ಬೇಗಂ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು. ಮೊದಲು ತಪ್ಪು ಮಾಡಿರೋದು ಅಂಗನವಾಡಿ ಶಿಕ್ಷಕಿ. ಇಂತಹ ಕೆಟ್ಟ ಅಂಗನವಾಡಿ ಶಿಕ್ಷಕಿಯಾದ ಆಶಾ ಬೇಗಂ ಅವರನ್ನು ಕೂಡಲೇ ಸೇವೆಯಿಂದ ಅಮಾನತು ಮಾಡಬೇಕು ಮತ್ತು ಅವಳ ಮೇಲೆ ಕಾನೂನು ರೀತಿ ಕ್ರಮ ಜರುಗಿಸಿ, ಒಂದು ವೇಳೆ ಈ ಅಂಗನವಾಡಿ ಶಿಕ್ಷಕಿಯನ್ನು ಅಮಾನತು ಮಾಡದೇ ಇದ್ದಲ್ಲಿ ನಾವು ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಅಥವಾ ಜಿಲ್ಲಾ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಅಧಿಕಾರಿಗಳ ಕಚೇರಿ ಎದುರಾಗಲಿ ಉಪವಾಸ ಹೋರಾಟ ಮಾಡ್ತೀವಿ ಎಂದು ಗ್ರಾಮಸ್ಥರು ಎಚ್ಚರಿಸಿದ್ರು. ಮೇಲಾಧಿಕಾರಿಗಳು ಕೂಡಲೇ ನಮ್ಮ ಸ್ಪಂದನೆಗಳಿಗೆ ಸ್ಪಂದಿಸಿ ನಮ್ಮ ದಲಿತ ಸಮಾಜ ಜನರಿಗೆ ನ್ಯಾಯ ನೀಡುತ್ತೀರೆಂದು ಗ್ರಾಮದ ಸಾರ್ವಜನಿಕರು ಈ ಮಾಧ್ಯಮದ ಮುಖಾಂತರ ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ. ವರದಿ ಸತೀಶ್ ಕುಮಾರ್ ಕಲಾ, ಬೀದರ್. ಅವರು ಏನು ಕರೆಕ್ಟಾಗಿ ಡ್ಯೂಟಿ ಮಾಡಲ್ಲ, ಏನಿಲ್ಲ ಸರ್. ಮತ್ತು ಮಕ್ಕಳಿಗೆ ಒಯ್ಯಲ್ಲ, ಏನೆಲ್ಲ ನೆಟ್ಟಕ್ಕೆ ಭಾಗ್ಯಲಕ್ಷ್ಮಿ ಮಾಡಲ್ಲ. ಏನು ನಮ್ಮ ಮಗಳು ಭಾಗ್ಯಲಕ್ಷ್ಮಿ ಆಯಿತು ಸ್ವಲ್ಪ ಆಗಲ್ಲ ಅಂತ ಹೇಳ್ಯಾರಿ, ಒಬ್ಬಾಕಿಂದೆ ಮಾಡ್ಯಾರಿ ಸರ್. ಈಗ ನಮ್ಮ ಮಕ್ಕಳು ಸಣ್ಣ ಸಣ್ಣವ್ರ ಏನು ಮಾಡ್ಬೇಕು, ನೀವು ಮಾಡ್ಬೇಕ್ರಿ ಹೇಳ್ರಿ ಸರ್. ಈಗ ಒಬ್ಬಾಕಿನ ಆಗ್ಯದ, ಒಬ್ಬಾಕಿನ ನಮ್ಮ ಮನೆಯವ್ರ ಡೆತ್ ಆಗ್ಯಾರಿ ಸರ್. ಈಗ ನನಗಾರ ಕೆಲಸ ಏನು ಭೀ ಬರಲ್ಲ. ಈಗ ಹೋಗಿ ಕೇಳಿದವ್ರು ಭೀ ಭಾಗ್ಯಲಕ್ಷ್ಮಿ ಸಲುವಾಗಿ ನಿಮ್ದು ಆಗಲ್ಲಮ್ಮ ಅಂತ ಹೇಳ್ಯಾರಿ. ರೊಕ್ಕ ಸಮಿತಿ ಮಾಡಲ್ಲ, ಏನ್ ಬಿ ಆಗಲ್ಲ ಹೋಗ್ಯದ್ರಿ ಸರ್. ಸವಲತ್ತೇ ಆಗಲ್ಲ ಹೋಗ್ಯದ್ರಿ ಅಂಗನವಾಡಿ ಕಡೆ ನಮಗೆ ಏನು ಬಿ ಈಗ ಏನು ಅಂಗನವಾಡಿ ಪೋಸ್ಟ್ ಹಾಕಿರಲ್ಲ ನೀವು, ಅದ್ರ ಕಡೆ ಅದ್ರದ್ದು ಏನೇನಾಗಿರೋದು ಇಲ್ಲ ಪೋಸ್ಟ್ ಅದ ಅವ್ರದ್ದು ಕರೆಕ್ಟ್ ಅದನ, ನಿಮ್ಮ ಪೋಸ್ಟ್ ಹೆಚ್ಚಿಗೆ ಎಲ್ಲ ಹಿಂಗಾಗಿನೇ ಉಲ್ಟಾಗ್ಯ ಸರ್. ನೀವೇನಿದ್ದೀರಿ? ನಿಮ್ಮ ಹೆಸರು ಹೇಳ್ರಿ, ನೀವೇನು ಮಾಡ್ರಿ ಅಂತ ಹೇಳಿ ಬಂದಲ್ಲಿ ಸರ. ಆಶಾ ಬೇಗಂ ಅವರು ಮುಸ್ಲಿಮ್ದವ್ರು. ಅವರು ಮುಸ್ಲಿಮ್ದು ಇದು ಅಂಗನವಾಡಿ ಸಿ ಕೇಂದ್ರದಲ್ಲಿ 2 ಮನೆ ಬರ್ತಾವೆ. ಆದ್ರೆ ಅವ್ರು ನೇಮಕ್ಕಾಗಿ ನಮ್ಮದು SC ಜನಸಂಖ್ಯೆ ಆಗಬೇಕಿತ್ತು ಆವಾಗಿನ ಟೈಮ್ನಲ್ಲಿ. ಅವಾಗ ಏನು ತಪ್ಪಾಗಿ ಮತ್ತು ಅವ್ರು ನೇಮಕ್ಕಾಗಿ ಬಂದಾರ ಗೊತ್ತಿಲ್ಲ. SC ಜನಸಂಖ್ಯೆಯಲ್ಲಿ ಅವ್ರದ್ದು 2 ಮನೆ ಅವ್ರು ನೇಮಕ್ಕಾಗಿದ್ದಾರೆ. ನಮ್ಮದೆಲ್ಲ ಇಲ್ಲಿ 600-700 ಜನ ನಾವಿದ್ದೆವು, ನಮ್ದಾಗಿಲ್ಲ ಇಲ್ಲಿ. ಅವಾಗೂ ಏನೋ ಕಾನೂನು ಬಾಹಿರಾಗಿ ನೇಮಕ್ಕಾಗಿ ಬಂದಿನವ್ರು ಅವ್ರನ್ನು. ಅಲ್ಲಿಂದ ಅವ್ರ ಅಧಿಕಾರದಿಂದ ಅವ್ರಿಗೆ ವಜಾಗೊಳಿಸಬೇಕು. ವಜಾಗೊಳಿಸಲಿಲ್ಲ ಅಂದ್ರೆ ನಾವು ಗ್ರಾಮದ ವತಿಯಿಂದ, ನಮ್ಮ ಸಮುದಾಯದ ವತಿಯಿಂದ ಧರಣಿ ಕೊಡೋದಂತ ಗ್ಯಾರಂಟಿ ಸರ್. ಅಂದ್ರೆ ಅವ್ರು ಎಷ್ಟು ಸೇರ್ಪಡೆ ಮಾಡ್ಕೊಂಡ್ರೆ ಏನಾರ ದುಡ್ಡು ತಿಂದಾರಂತ್ರಿ? ಅದರಲ್ಲಿ ಅದು ಸೇರ್ಪಡೆ ಮಾಡೋಕ್ಕಿಂತ ಮುಂಚಿತವಾಗಿ ಅವರು ಕೆಲವೊಂದು ST ಮನೆಗಳಿಗೆ ಹೋಗಿದ್ದಾರೆ. ನೋಡಮ್ಮ ನೀವು ರೊಕ್ಕ ಕೊಟ್ರಿ ಅಂದ್ರೆ ನಿಮಗೆ ಮಾಡ್ತೀನಿ. ನೀವು ಮತ್ತು ಕೆಲವೊಂದು ಸಲ SCದವ್ರ ಮನೆಗೂ ಬಂದಾರ. ಕೆಲವೊಬ್ಬರು ಬನ್ನಿ ನೀವು ದುಡ್ಡು ಕೊಡ್ತೀರಿ, ನೀವು ಗಂಡ ಸತ್ತಾರ ಪಾಪ ಇರೋದು ಎಲ್ಲಿಂದ ದುಡ್ಡು ಕೊಡ್ತಾರೆ ಆಕಿ, ನೀವು ದುಡ್ಡು ಕೊಡ್ತಾ ಅಂದ್ರೆ ನೀವು ನೇಮಕ ಮಾಡ್ಕೋತೀರಿ ಅನ್ನಪ್ಲೇ ಹೇಳ್ದವಳೆ. ಇವರೆಲ್ಲ ಇಲ್ಲ ನಮ್ಮ ಜನಸಂಖ್ಯೆ ಹೆಚ್ಚದ ನಮಗಾಗ್ತಾನೆ ಪ್ರೇಮದಾಗ ಇವ್ರು ಹಂಗೆ ಕುಂತಿದ್ದಾರೆ. ಆಕಿ STದವ್ರ ಮನೆಗೆ ಹೋಗಿ ಅವ್ರ ಬಲ್ಲ ದುಡ್ಡು ತಗೊಂಡು ಅವ್ರಿಗೆ ನೇಮಕ ಮಾಡ್ಕೊಂಡ್ರು. ತಪ್ಪು ಅಂಚೆ ವಶಗಳು ಕೊಟ್ಟು ನೇಮಕ ಮಾಡ್ಕೊಂಡ್ರು ಆಶಾ ಬೇಗಂ ಅವರು ಮಾಡಿದ್ದಾರೆ. ಈ ಥರ ಸರ್ ನಮ್ಮ ಜನಕ್ಕೆ ಮೋಸ ಮಾಡಿದ್ದಾರೆ, ಅನ್ಯಾಯ ಮಾಡಿದ್ದಾರೆ. CDP ಅವ್ರು ಏನಂತ ಕೇಳಿದ್ರೆ CDP ಅವ್ರಿಗೆ ನಾವು ಇದು ಮಾಹಿತಿ ಗಮನಕ್ಕೆ ತಂದಾಗ ನಾವು ತಿದ್ದುಕೊತೇವೆ ಸರ್. ಇದು ನಮ್ಗೆ ಗೊತ್ತಿಲ್ಲ, ನಮ್ಮದು ಕೆಳಗ ನಮ್ಮ ಕೈತ ವರ್ಕರ್ಸ್ಗಳು ತಪ್ಪು ಮಾಡಿದ್ದದ. ಇದ್ರಾಗ ಏನಾದ್ರು ತಿದ್ದುಕೊಂಡು ನಾವು ಫಸ್ಟ್ ತಡೆ ಹಿಡಿತೀವಿ, ಯಾರಿಗೆ ನ್ಯಾಯ ಬೇಕು ನಾವು ದೊರಕಿಸ್ಕೊಡ್ತೀವಿ ಅನ್ನಪ್ಲಿ ಅವರು ನಮಗೆ ಆಶ್ವಾಸನೆ ಕೊಟ್ಟಿದ್ದಾರೆ. ನಮ್ಮ ಹೆಸರು ತುಕಾರಾಮ್ ಅಂತ ಸರ್. ಪರಮ ಪೂಜ್ಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಬೇಕೇ ಬೇಕು, ಬೇಕೇ ಬೇಕು. ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ. ಪರಮ ಪೂಜ್ಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಬುದ್ಧ ಬಸವ ಅಂಬೇಡ್ಕರ್ ಅವರಿಗೆ. ಬಂಧುಗಳೇ ನಮಸ್ಕಾರ, ಜೈ ಭೀಮ್ ಎಲ್ಲರಿಗೆ. ಇದು ಪ್ರಕರಣ ಏನು ನಮ್ಮ ಗಮನಕ್ಕೆ ನಾನು ದಿಲೀಪ್ ಕುಮಾರ್ ವರ್ಮಾ, ಅಹಿಂದ ಚಿಂತಕರ ವೇದಿಕೆ ಹೈದರಾಬಾದ್ ಕರ್ನಾಟಕ ಅಧ್ಯಕ್ಷನಾಗಿದ್ದೇನೆ.
ಈ ಪ್ರಕರಣ ಗ್ರಾಮಸ್ಥರು ನಮಗೆ ಹೇಳಿದ ಮೇಲೆ ನಾನು ಮಾನ್ಯ ಉಪನಿರ್ದೇಶಕರಿಗೆ 26/3/2025 ಎಲ್ಲಿ ಕ್ಯಾಟಗರಿ ಇರುತ್ತೆ ಆಯಾ ಸಮುದಾಯದವರಿಗೆ ಒಂದು ಅಂಗನವಾಡಿ ಸಹಾಯಕಿಯನ್ನು ನೇಮಕ ಮಾಡಬೇಕಂತಿದೆ. ಅಂಗನವಾಡಿ ಕಾರ್ಯಕರ್ತೆಯಾದ ಆಶಾ ಬೇಗಂ ರವರು ಇಲ್ಲಿ SC ಪರಿಶಿಷ್ಟ ಜಾತಿಯ SC ಹೊಲೆ ಆಗಲಿ SC ಮಾದಿಗ ಆಗಲಿ ಒಡ್ಡರಾಗಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದಾರೆ. 600 ಅಂಕಿಅಂಶ ದೃಢೀಕರಣ ಒಂದು ಪ್ರಮಾಣ ಪತ್ರ ಅವ್ರು ಸಹಿ ಮಾಡಿದ್ದು ಕೂಡ ನಮ್ಮ ಹತ್ರ ಕಲೆಕ್ಟ್ ಮಾಡಿದ್ದೇವೆ. ಆದರೆ ಅವರು ಉದ್ದೇಶಪೂರ್ವಕವಾಗಿ ತಪ್ಪು ಅಂಕಿಅಂಶ ನೀಡಿ ಆರ್ಡ್ರ್ ಆಗಿದ ಮೇಲೆ ನಮ್ಮದು ತಪ್ಪಾಗಿದೆ ಅಂತ ಲೆಟ್ರ್ ಕೊಟ್ಟಿದ್ದಾರೆ ಅಂತೆ, ಮನೆ ಲೆಟ್ರ್ ಕೊಟ್ಟಿದ್ದಾರೆ. ಆರ್ಡ್ರ್ ಆಗಿದ್ದಕ್ಕಿಂತ ಮುಂಚಿತವಾಗಿ ಏನು ಮಾಡ್ತಾ ಇದ್ದರು ಎಲ್ಲರಿಗೂ ಒಂದು ಉದ್ಭವಿಸುವ ಪ್ರಶ್ನೆ. ಅಂದರೆ ಈ ಪರಿಶಿಷ್ಟ ಜಾತಿಯವರಿಗೆ ಮಾಡಿರುವ ಅವರು ದೊಡ್ಡ ಅನ್ಯಾಯ. ಆ ಅಡಿಯಲ್ಲಿ ಅವರು ಪರಿಶಿಷ್ಟ ಜಾತಿಯನ್ನೇ ಆಯ್ಕೆ ಮಾಡಬೇಕಾಗಿತ್ತು ಕಾನೂನಿನ ಅಡಿಯಲ್ಲಿ. ಇವರು ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದಾರೆ ಅಂದರೆ ಇವರನ್ನೇ ಆಯ್ಕೆ ಮಾಡಬೇಕಿತ್ತು. ಅದನ್ನು ಬಿಟ್ಟು ಅವರು ತಪ್ಪು ಅಂಕಿಅಂಶ ನೀಡಿ ST ಸಮುದಾಯದವರ ಒಂದು ಮಹಿಳೆಯನ್ನು ಆಯ್ಕೆ ಆಗುವಂತೆ ನೋಡಿಕೊಂಡಿದ್ದಾರೆ. ಅವರು ಎಷ್ಟು ಭ್ರಷ್ಟಾಚಾರ ಮಾಡಿದ್ದಾರೆ ಕೂಡಲೇ ಅವರಿಗೆ ಅಮಾನತು ಮಾಡಬೇಕಂತ 26/3/2025 ನಾವು ಮನವಿ ಕೊಟ್ಟೇವೆ. ಆಮೇಲೆ ಮಾನ್ಯ ಜಿಲ್ಲಾಧಿಕಾರಿಯವರಿಗೆ ಕೂಡ 28/3/2025 ಜಿಲ್ಲಾಧಿಕಾರಿಯವರಿಗೆ ಮೊದಲು ದೂರವಾಣಿ ಕರೆ ಮುಖಾಂತರ ಮಾಡಿ ಇಲ್ಲೇ ಇದ್ದೀನಿ ಬರೀ ಕಚೇರಿಯಲ್ಲಿ ಅಂದಾಗ ಮತ್ತು ಖುದ್ದಾಗಿ ಮನವಿ ಕೊಟ್ಟು ಫೋಟೋ ಕೊಟ್ಟು ಬೀದರ್ ಎಲ್ಲ ಗ್ರೂಪ್ನಲ್ಲಿ ಹಾಕಿದ್ದೀನಿ. ಅವರು ಕೂಡ DD ಅವ್ರಿಗೆ ಬರೆದಿದ್ದಾರೆ ಇದು ಏನದ ತನಿಖೆ ಆಗಬೇಕಂತ. ಹಾಗಾಗಿ ನಿಯಮಾನುಸಾರವಾಗಿ ಇಲ್ಲಿ ಪರಿಶಿಷ್ಟ ಜಾತಿಯವರನ್ನೇ ಹೆಚ್ಚಿನ ಸಂಖ್ಯೆಯಲ್ಲಿ ಇರೋದರಿಂದ ಪರಿಶಿಷ್ಟ ಜಾತಿಯವರನ್ನು ಆಯ್ಕೆ ಮಾಡಬೇಕಾಗಿತ್ತು. ಅವರು ಅಕ್ರಮ ಭ್ರಷ್ಟಾಚಾರ ಮಾಡಿದ್ದರಿಂದ ಅವರಿಗೆ ಕೂಡಲೇ ವಜಾಗೊಳಿಸ್ಬೇಕು. ಮೊದಲು ಮೂಲತಃ ತಪ್ಪು ಮಾಡಿದವರು ಯಾರು? ಅಂಕಿಅಂಶ ತಪ್ಪು ಮಾಡಿದ್ದಕ್ಕೆಲ್ಲ ಕಾರಣ ಆಶಾ ಬೇಗಂರವರು. ಅದಕ್ಕೆ ದೃಢೀಕರಣ ಮಾಡಿ ಮತ್ತು ಸೂಪರ್ವೈಸರ್ ಸಂಬಂಧಪಟ್ಟ ಅವರು ಸೂಪರ್ವೈಸರ್ ಯಾರಿದ್ದಾರೆ ಇವ್ರು ಯಾರಿದ್ದಾರೆ ಇವ್ರ ಮೇಲೆ ಕೂಡಲೇ ವಜಾಗೊಳಿಸಿ ಆದೇಶ ಹೊರಡಿಸ್ಬೇಕು. ಮಾನ್ಯ DD ಅವರಿಗೆ ನಿನ್ನೂ ಕೂಡ ಮಾತಾಡಿದ್ದೀನಿ. ಆ ಒಂದು ನಿಟ್ಟಿನಲ್ಲಿ ಈ ಸಮುದಾಯದವರಿಗೆ ಕಾನೂನಡಿಯಲ್ಲಿ ST ಹೆಚ್ಚಿನ ಸಂಖ್ಯೆಯಲ್ಲಿದ್ದರೆ ಅವರಿಗೆ ಸಾಮಾಜಿಕ ನ್ಯಾಯ ಸಿಗಲಿ, ಸೋಷಿಯಲ್ ಜಸ್ಟಿಸ್ ಎಲ್ಲರಿಗೂ ಇದೆ, ಅವ್ರಿಗೆ ಪಡೆದುಕೊಳ್ಳಿ. ಅವ್ರು ಹೆಚ್ಚಿನ ಸಂಖ್ಯೆಯಲ್ಲಿದ್ದರೆ ಅವ್ರಿಗೆ ಕೂಡ ನಮ್ಮದೇನು ಅಭ್ಯಂತರ ಇಲ್ಲ. ಆದರೆ ಪರಿಶಿಷ್ಟ ಜಾತಿಯವರು ತಪ್ಪು ಅಂಕಿಅಂಶ ನೀಡಿ ಇವರಿಗೆ ಉದ್ದೇಶಪೂರ್ವಕವಾಗಿ ಅಕ್ರಮ ಅವ್ರು ಯಾರ ಹತ್ರ ಭ್ರಷ್ಟಾಚಾರ ಮಾಡಿದ್ರು ಗೊತ್ತಿಲ್ಲ, ಬಟ್ ಅವರು ತಪ್ಪು ಅಂಕಿಅಂಶ ನೀಡಿದ್ದು ಒಂದು ದೊಡ್ಡ ತಪ್ಪು, ಒಂದು ಸಮುದಾಯಕ್ಕೆ ಮಾಡಿರೋ ದೊಡ್ಡ ಅನ್ಯಾಯ. ಈ ನಿಟ್ಟಿನಲ್ಲಿ ಅವರಿಗೆ ಕ್ರಮ ವಹಿಸಿ ಕೂಡಲೇ ಅಮಾನತು ಮಾಡಬೇಕಂತ ಜಿಲ್ಲಾಧಿಕಾರಿಗೂ ಕೊಟ್ಟಿದ್ದೇವೆ. ಮಾನ್ಯ DD ಶ್ರೀಧರ್ ಅವರಿಗೆ ಕೊಟ್ಟಿದ್ದೇವೆ. ಅವ್ರಿಗೆ ಕೂಡಲೇ ಅಮಾನತು ಮಾಡಬೇಕು. ಹಾಗಾಗಿ ಪರಿಶಿಷ್ಟ ಜಾತಿ ದೌರ್ಜನ್ಯ ಕಾಯ್ದೆಯಲ್ಲಿ ಅವ್ರ ಮೇಲೆ ಪ್ರಕರಣ ದಾಖಲೆ ಮಾಡಬೇಕಂತ ನಾನು ಒಂದು 2 ಮಾತುಗಳಿಗೆ ವಿರಾಮ ಹೇಳ್ತೇನೆ. ಜೈ ಭೀಮ್, ಜೈ ಭಾರತ್. ಪ್ರಜಾಮತ ನ್ಯೂಸ್ ಪತ್ರಿಕೆ ಹಾಗೂ ವೆಬ್ಸೈಟ್ ಹಿಂದಿ ಭಾಷೆಯಲ್ಲಿ ಪ್ರಕಟವಾಗುವ ಭಾರತದ ಪ್ರಮುಖ ಸಂಸ್ಥೆಗಳಲ್ಲಿ ಒಂದಾಗಿದೆ. ಮೊಬೈಲ್ ಮತ್ತು ಡಿಜಿಟಲ್ ಪ್ರಕಾಶನದಲ್ಲಿ ನಾಯಕರಾಗಿ ನಾವು ವಿಭಾಗಗಳಾದ್ಯಂತ ವಿಷಯವನ್ನು ಪ್ರಕಟಿಸುತ್ತೇವೆ ಮತ್ತು ಸುದ್ದಿ, ಜ್ಯೋತಿಷ್ಯ, ಆಧ್ಯಾತ್ಮಿಕ, ಧಾರ್ಮಿಕ ಮತ್ತು ಮನರಂಜನಾ ವಿಷಯಗಳಲ್ಲಿ ನಾಯಕರಾಗಿದ್ದೇವೆ. ಕೇವಲ ರಾಜಕೀಯ ಕಾರವಾದ ಮಾಹಿತಿ ನೀಡುವುದಷ್ಟೇ ಅಲ್ಲ, ಅವರಲ್ಲಿ ವೈಜ್ಞಾನಿಕ ಆಸಕ್ತಿಯನ್ನು ಹೆಚ್ಚಿಸುವ ರೀತಿಯಲ್ಲಿ ಸುದ್ದಿಗಳನ್ನು ಸಮಾಜದ ಮುಂದೆ ಇಡುವುದು ನಮ್ಮ ಉದ್ದೇಶ. ನಾವು ಸಮಾಜಕ್ಕೆ ಅಂತ ಮಾಹಿತಿಯನ್ನು ನೀಡಲು ಬಯಸುತ್ತೇವೆ. ಅದು ಅವುಗಳನ್ನು ಗಂಭೀರವಾಗಿ ಪರಿಗಣಿಸಬೇಕು, ನವೀಕರಿಸಲು ಮಾತ್ರವಲ್ಲ, ಸರಳವಾದ ಆದರೆ ಗಂಭೀರವಾದ ಪದಗಳಲ್ಲಿ ಸಾರ್ವಜನಿಕರ ಅನುಕೂಲಕ್ಕಾಗಿ ಸಾರ್ವಜನಿಕರ ಸುದ್ದಿಗಳನ್ನು ಸಾರ್ವಜನಿಕರಿಗೆ ತಲುಪಿಸಬೇಕು ಎಂಬುದು ನಮ್ಮ ಪ್ರಯತ್ನವಾಗಿದೆ.